ಜಗತ್ತನ್ನೇ ಜಯಿಸಿದ ವಾಮನ ಮೂರ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ವೀಕ್ಷಕರೇ, ಪ್ರತಿಷ್ಠಿತ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡ ಗೆದ್ದು ಬೀಗಿದೆ. ಆ ಮೂಲಕ ಟೆಸ್ಟ್ ಕ್ರಿಕೆಟ್ನ ಸಾಮ್ರಾಟನಾಗಿ ಹೊರಹೊಮ್ಮಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 27 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ತಂಡ ಐಸಿಸಿ ಪ್ರಶಸ್ತಿಯೊಂದನ್ನು ಗೆದ್ದ ಸಾಧನೆಯನ್ನು ಮಾಡಿರುವಂಥದ್ದು. ಈ ಸಾಧನೆಯ ಬಳಿಕ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿರೋದು ಅಂದರೆ ದಕ್ಷಿಣ ಆಫ್ರಿಕಾ ತಂಡದ ನಾಯಕ, ಜಗತ್ತನ್ನೇ ಜಯಿಸಿದ ವಾಮನ ಮೂರ್ತಿ ಟೆಂಬಾ ಬೌಮಾ. ಹಾಗಿದ್ರೆ ಈ ಟೆಂಬಾ ಬೌಮಾ ಬಗ್ಗೆ ಯಾಕಿಷ್ಟು ಚರ್ಚೆ ಆಗ್ತಿದೆ? ಬೌಮಾ ಹಿನ್ನೆಲೆ ಏನು? ಒಂದು ಕಾಲದಲ್ಲಿ ಸಾಲು ಸಾಲು ಟ್ರೋಲ್ಗಳಿಗೆ ಒಳಗಾಗ್ತಿದ್ದ ಟೆಂಬಾ ಇದೀಗ ಕ್ರಿಕೆಟ್ ಪ್ರಿಯರ ಹೀರೋ ಆಗಿದ್ದು ಹೇಗೆ? ಅವಮಾನಗಳನ್ನು ಸಹಿಸಿ ಬಹುಮಾನವನ್ನು ಗೆದ್ದಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 27 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಐಸಿಸಿ ಪ್ರಶಸ್ತಿಯನ್ನು ಗೆಲ್ಲಿಸಿಕೊಟ್ಟಂತಹ ಟೆಂಬಾ ಬೌಮಾ ಎದುರಿಸಿದಂತಹ ಟೀಕೆಗಳು, ಅವಮಾನಗಳು ಅಷ್ಟಿಷ್ಟಲ್ಲ. ತನ್ನ ಎತ್ತರಕ್ಕಾಗಿ ಟೀಕೆಗೆ ಒಳಗಾಗ್ತಾನೆ, ಟ್ರೋಲ್ಗೆ ಗುರಿಯಾಗ್ತಾನೆ, ದೇಹದ ಆಕಾರದ ಕಾರಣಕ್ಕಾಗಿ ಅವಮಾನವನ್ನು ಅನುಭವಿಸ್ತಾನೆ. ಆತ ನಿಂತರೂ ಟ್ರೋಲು, ಕುಳಿತರೂ ಟ್ರೋಲು, ಕೊನೆಗೆ ದಕ್ಷಿಣ ಆಫ್ರಿಕಾ ತಂಡದ ನಾಯಕನಾದರೆ ಅದಕ್ಕೂ ಕೂಡ ಟ್ರೋಲ್. ಅವನ ಬ್ಯಾಟಿಂಗ್ ಸರಾಸರಿಯ ಬಗ್ಗೆ ಟೀಕೆಯನ್ನು ಮಾಡ್ತಾರೆ, ಹೆಸರನ್ನು ಕೂಡ ವ್ಯಂಗ್ಯವಾಡ್ತಾರೆ. ಆದರೆ ಇಂತಹ ಅವಮಾನಗಳನ್ನೆಲ್ಲ ಸಹಿಸಿ ಗಟ್ಟಿಯಾಗಿ ನಿಂತಹ ಬೌಮಾ ಇವತ್ತು ದಕ್ಷಿಣ ಆಫ್ರಿಕಾ ತಂಡಕ್ಕೆ ಐಸಿಸಿಯ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆಲ್ಲಿಸಿಕೊಟ್ಟಿದ್ದಾನೆ. ಆಫ್ರಿಕಾದ ಲೆಂಗಾದಲ್ಲಿ ಜನಿಸಿದ್ದ ಬೌಮಾಗೆ ಟೆಂಬಾ ಅಂತ ಹೆಸರಿಟ್ಟಿದ್ದು ಅವರ ಅಜ್ಜಿ ಅಂತೆ. ಜುಲು ಜನಾಂಗದಲ್ಲಿ ಟೆಂಬಾ ಅಂದರೆ ಭರವಸೆ ಅನ್ನುವಂಥ ಅರ್ಥ ಕೂಡ ಇದೆಯಂತೆ. ಹೀಗಾಗಿ ತಮ್ಮ ಹೆಸರಿಗೆ ತಕ್ಕಂತೆ ಟೆಂಬಾ ತಮ್ಮ ಜೀವನದ ಯಾವ ಹಂತದಲ್ಲಿಯೂ ಕೂಡ ಎದೆಗುಂದೋದಿಲ್ಲ, ಕುಗ್ಗೋದಿಲ್ಲ. ಇದರಿಂದಾಗಿಯೇ ಇವತ್ತು ಟೆಂಬಾ ಲಾರ್ಡ್ಸ್ ಅಂಗಳದಲ್ಲಿ ಗೆಲುವಿನ ಗದೆಯನ್ನು ಹಿಡಿದು ಮೆರೆದಿದ್ದಾನೆ, ಸಂಭ್ರಮಿಸಿದ್ದಾನೆ. ರೇನ್ಬೋ ನೇಷನ್ ಅಂತಲೇ ಕರೆಸಿಕೊಳ್ಳುವಂತಹ ದಕ್ಷಿಣ ಆಫ್ರಿಕಾಗೆ ಐಸಿಸಿ ಪ್ರಶಸ್ತಿಯನ್ನು ಗೆಲ್ಲಿಸಿಕೊಟ್ಟಂತಹ ಮೊದಲ ಕಪ್ಪು ವರ್ಣೀಯ ನಾಯಕ ಅನ್ನೋ ಖ್ಯಾತಿಗೆ ಕೂಡ ಟೆಂಬಾ ಬೌಮಾ ಪಾತ್ರರಾಗಿದ್ದಾರೆ. 10 ಐಸಿಸಿ ಟ್ರೋಫಿಯನ್ನು ಗೆದ್ದಿರುವಂತಹ ಆಸ್ಟ್ರೇಲಿಯಾ ತಂಡವನ್ನು ಫೈನಲ್ನಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದ್ದು ಸಣ್ಣ ಸಾಧನೆ ಅಲ್ಲ. ಇದು ಕೇವಲ ಈ ತಂಡದ ಗೆಲುವು ಕೂಡ ಅಲ್ಲ, ಇದು ಇಡೀ ದಕ್ಷಿಣ ಆಫ್ರಿಕಾ ದೇಶದ ಕಪ್ಪು ವರ್ಣೀಯರಿಗೆ ಸಿಕ್ಕ ಅತಿ ದೊಡ್ಡ ಗೆಲುವು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಹಲವು ವರ್ಷಗಳಿಂದ ವರ್ಣಭೇದದ ಅವಮಾನವನ್ನು ಅನುಭವಿಸಿದ ಮನಸ್ಸುಗಳಿಗೆ ಚೈತನ್ಯ ತುಂಬುವಂತಹ ಗೆಲುವು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇವೆ. ಇನ್ನು ನಿನ್ನೆ ಮುಕ್ತಾಯಗೊಂಡಂತಹ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯಕ್ಕೂ ಮುನ್ನ ದಕ್ಷಿಣ ಆಫ್ರಿಕಾ ತಂಡವನ್ನು 9 ಪಂದ್ಯಗಳಲ್ಲಿ ಮುನ್ನಡೆಸಿದಂತಹ ಟೆಂಬಾ ಒಂದೇ ಒಂದು ಸೋಲನ್ನು ಕೂಡ ಕಂಡಿರಲಿಲ್ಲ. ಆದರೆ ಫೈನಲ್ ಪಂದ್ಯಕ್ಕೂ ಮುನ್ನ ಟೆಂಬಾ ಬೌಮಾ ಈ ಅಜೇಯ ನಾಯಕತ್ವದ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಇದೇ ದಾಖಲೆಯನ್ನು ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧವೂ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳನ್ನು, ಅನುಮಾನಗಳನ್ನು ಕೂಡ ಕೆಲವರು ಹೊರಹಾಕಿದರು. ಅಂಕಪಟ್ಟಿಯಲ್ಲಿ 1ನೇ ಸ್ಥಾನವನ್ನು ಪಡೆದಿದ್ದರೂ ಕೂಡ ಸೌತ್ ಆಫ್ರಿಕಾ ಈ ಬಾರಿಯ WTCಯಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ಕ್ರಿಕೆಟ್ ತನಕ ಇಂಗ್ಲೆಂಡ್ ವಿರುದ್ಧ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಕೂಡ ಆಡಿರಲಿಲ್ಲ. ಟೀಕೆ ಮಾಡೋರಿಗೆ ಇಷ್ಟು ಸಾಕಾಗಿತ್ತು. ಜೊತೆಗೆ ಪ್ಯಾಟ್ ಕಮಿನ್ಸ್ ನೇತೃತ್ವದ ಆಸ್ಟ್ರೇಲಿಯಾವೇ WTC ಗೆಲ್ಲುವಂತಹ ಫೇವರೇಟ್ ಆಗಿ ಹೊರಹೊಮ್ಮಿತ್ತು. ಆದರೆ ಈ ಎಲ್ಲ ಪ್ರಶ್ನೆ, ಅನುಮಾನ, ಅವಮಾನ ಇದೆಲ್ಲದಕ್ಕೂ ಕೂಡ ಟೆಂಬಾ ಗೆಲುವಿನ ಮೂಲಕ ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ. ಮೊದಲ ಇನ್ನಿಂಗ್ಸ್ನ ಹಿನ್ನಡೆಯ ಹೊರತಾಗಿಯೂ ಕೂಡ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಪುಟಿದೆದ್ದು ನಿಂತು ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನೇ ಸೋಲಿಸಿ ಟೀಕಾಕಾರರ ಬಾಯನ್ನು ಮುಚ್ಚಿಸಿದ್ದಾರೆ. ಈ ಮೂಲಕ ಟೆಂಬಾ ನಾಯಕನಾಗಿ ತಮ್ಮ ಅಜೇಯ ಓಟವನ್ನು ಮುಂದುವರಿಸಿದ್ದು ಕ್ರಿಕೆಟ್ ಜಗತ್ತಿನ ಹೀರೋ ಆಗಿದ್ದಾರೆ. ಈ ರೀತಿಯ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.